ಬೆಟ್ಟಿಂಗ್ ಅನ್ನೋದು ಖಂಡಿತವಾಗ್ಲೂ ನಿಮಗೆ ಶೋಭೆ ತರಲ್ಲ. ಇದು ಬಿಗ್ಗೆಸ್ಟ್ ನೆಟ್ವರ್ಕ್ ಅಂತಾನೆ ಕರಿಬಹುದು. ಒಂದು ಕ್ರಿಕೆಟ್ ಅಂತ ಶುರು ಮಾಡಿದಾಗ ಬಾಲ್ ಅನ್ನ ಬೀಸಿದಾಗ ಆ ಬಾಲ್ ಬ್ಯಾಟ್ಸ್ಮನ್ ಅನ್ನ ತಲುಪೋ ಹೊತ್ತಿಗೆನೆ ಅದು 100 ಕೋಟಿ ರೂಪಾಯಿನ ಈ ಬೆಟ್ಟಿಂಗ್ ಅಲ್ಲಿ ರೌಂಡ್ ಆಫ್ ಮಾಡ್ಬಿಟ್ಟಿರುತ್ತೆ. ಅದು ಮೊದಲನೇದು ನಿಮಗೆ ಗೊತ್ತಿರೋ ಹಾಗೆ ಈಗ ರೀಲ್ಸ್ ಸ್ಟಾರ್ ಅಂತ ಕರೀತಾರೆ, ಇನ್ಫ್ಲೂಯೆನ್ಸರ್ಸ್ ಅಂತ ಕರೀತಾರೆ. ಇವರೆಲ್ಲ ಏನು ಅಂತಂದ್ರೆ IPL ಬೆಟ್ಟಿಂಗ್ ನ ಪ್ರಮೋಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ಅವರಿಗೆ ದುಡ್ಡು ಬರುತ್ತೆ ನಿಜ, ಆದ್ರೆ ಅವ್ರು ಮಾಡ್ತಾ ಇರೋದು ಏನು ಅಂದ್ರೆ ವಿಷಾನ ನಾನು ಮಾರಿ ದುಡ್ಡು ಬರ್ತಾ ಇದೆ ಅಂತ ನೋಡ್ದಂಗ ಆಗ್ತಾ ಇದೆ. ಈಗ ಆನ್ಲೈನ್ ಬೆಟ್ಟಿಂಗಿಗೆ ಯುವಕರು ಬಲಿಯಾಗ್ತಿರುವಂತದ್ದು ಈಗಾಗಲೇ ನಾವು ನೋಡ್ತಿದ್ದೀವಿ. ಈಗಾಗಲೇ IPL ಕೂಡ ಪ್ರಾರಂಭವಾಗಿರುವಂತದ್ದು, ಇದರಿಂದ ಸಾಕಷ್ಟು ಯುವಕರು ಬಲಿಯಾಗ್ತಿದ್ದಾರೆ. ಹಾಗಾಗಿ ಅಪರಾಧವನ್ನ ಯಾವ ರೀತಿಯಾಗಿ ತಡಿಬೇಕು, ಆನ್ಲೈನ್ ಬೆಟ್ಟಿಂಗ್ ಇಂದ ಯಾವ ರೀತಿ ಹೊರಗೆ ಬರಬೇಕು ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ಆನ್ಲೈನ್ ಅಪರಾಧ ತಜ್ಞೆ ಶುಭ ಮಂಗಳ ಅವರು ನನ್ನೊಂದಿಗಿದ್ದಾರೆ. ಅವ್ರನ್ನ ನಾನೀಗ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಮೇಡಮ್, ಈಗಾಗಲೇ ಏನು IPL ಪ್ರಾರಂಭವಾಗಿದೆ, ಆನ್ಲೈನ್ ಬೆಟ್ಟಿಂಗ್ ಕೂಡ ಪ್ರಾರಂಭವಾಗಿರುವಂಥದ್ದು, ಯುವಕರು ಬಲಿಯಾಗ್ತಾ ಇದ್ದಾರೆ, ಏನು ಹೇಳಲಿಕ್ಕೆ ಬಯಸ್ತಾರೆ, ಹೇಗೆ ಅದರಿಂದ ಹೊರಗೆ ಬರಬೇಕು ಅನ್ನುವಂಥದ್ದು? ನಿಮಗೆಲ್ಲ ಗೊತ್ತಿರೋ ಹಾಗೆ ಆನ್ಲೈನ್ ಬೆಟ್ಟಿಂಗ್ ಆಗಲಿ ಅಥವಾ ನಮ್ಮ IPL ಬೆಟ್ಟಿಂಗ್ ಆಗಲಿ ಇದೇನು ಹೊಸದಲ್ಲ. ಹಲವಾರು ವರ್ಷಗಳಿಂದ ಇದನ್ನು ನೋಡ್ಕೊಂಡು ಬರ್ತಾನೆ ಇದ್ದೀವಿ. ಎರಡು ವಿಧವಾಗಿ ನೋಡ್ತಾ ಹೋದರೆ, ಅಂದರೆ ಬೇರೆ ಬೇರೆ ವಿಧವಾಗಿ ನೋಡ್ತಾ ಹೋದರೆ, ಆನ್ಲೈನ್ ಬೆಟ್ಟಿಂಗ್ ಅಂತ ಬಂದಾಗ IPLಗೆ ಮಾತ್ರನೇ ಅಲ್ಲ, ಬೇರೆ ಎಲ್ಲ ಒಂದು ಗೇಮ್ಗಳಿಗೂ ಆನ್ಲೈನ್ ಬೆಟ್ಟಿಂಗ್ ಇದೆ. ಅದು ಫುಟ್ಬಾಲ್ಗಾಗಿರಬಹುದು, ಕಬಡ್ಡಿಗಾಗಿರಬಹುದು, ಯಾವುದೇ ಆಗಿರಬಹುದು. ಯಾವುದೇ ಒಂದು ಗೇಮ್ ನಡೀತಾ ಇದೆ ಅಂದರೆ ಅದಕ್ಕೊಂದು ಬೆಟ್ಟಿಂಗ್ ಇದೆ. ಇವತ್ತಿನ ದಿನ ಎಲೆಕ್ಷನ್ ಬಂತು ಅಂದರೆ ಅದಕ್ಕೆ ಆನ್ಲೈನ್ ಬೆಟ್ಟಿಂಗ್ ಇದೆ. ನೀವು ಯಾವುದನ್ನೇ ತೊಗೊಂಡ್ರು ಅದಕ್ಕೊಂದು ಬೆಟ್ಟಿಂಗನ್ನು ಅಟ್ಯಾಚ್ ಮಾಡಿ ಅದರಲ್ಲಿ ದುಡ್ಡು ಮಾಡೋದು ಸರ್ವೇ ಸಾಮಾನ್ಯ ಆಗೋಗಿದೆ. ಈಗ ಸದ್ಯದಲ್ಲಿ ನಮಗೆ IPL ನಡೀತಾ ಇರೋದ್ರಿಂದ IPL ಬೆಟ್ಟಿಂಗ್ ಅಂತೂ ಸರಿಸುಮಾರು ಕೋಟ್ಯಾಂತರ ರೂಪಾಯಿಯಷ್ಟು ನಡೀತಾನೆ ಹೋಗ್ತಾ ಇದೆ. ಅದರಲ್ಲಿ ದುಡ್ಡನ್ನು ಕಳ್ಕೊಂಡರ ಪರಿಸ್ಥಿತಿಯನ್ನು ನಾವು ಇವಾಗ ನೋಡ್ತಾ ಇದ್ದೀವಿ. ಒಂದು ಕ್ರಿಕೆಟು ಅಂತ ಶುರು ಮಾಡಿದಾಗ ನಿಮಗೆ ಗೊತ್ತಿರೋ ಹಾಗೆ ಒಂದು ಬಾಲನ್ನು ಬೀಸಿದಾಗ ಆ ಬಾಲು ಆ ನಮ್ಮ ಕ್ರಿಕೆಟರ್ನ ಅಂದರೆ ಬ್ಯಾಟ್ಸ್ಮನ್ನನ್ನು ತಲುಪೋ ಹೊತ್ತಿಗೆ ಅದು 100 ಕೋಟಿ ರೂಪಾಯಿನ ಈ ಬೆಟ್ಟಿಂಗಲ್ಲಿ ರೌಂಡ್ ಆಫ್ ಮಾಡಿಬಿಟ್ಟಿರುತ್ತೆ. ಅದು ಅಂದರೆ ಆ ಬಾಲು 6 ಹೊರ ಹೋಗುತ್ತಾ, 4 ಹೋಗುತ್ತಾ, ಔಟ್ ಹಾಕ್ತಾನಾ ಅಥವಾ ವೈಡ್ ಆಗುತ್ತಾ, ಈ ರೀತಿ ಹಲವಾರು ಬೆಟ್ಟಿಂಗ್ಗಳನ್ನು ಅಲ್ಲಾಗಲೇ ಅವರು ಚಲಾವಣೆಗೆ ತಂದುಬಿಟ್ಟಿರ್ತಾರೆ. ಅದ್ರ ಜೊತೆಗೆ 2 ತಂಡಗಳಿರುತ್ತೆ. ಇಲ್ಲಿ ಈ 2 ತಂಡಗಳಲ್ಲಿ ಯಾವ ತಂಡ ಗೆಲ್ತಾರೆ, ಯಾರು ಮ್ಯಾನ್ ಆಫ್ ದ ಮ್ಯಾಚ್ ಆಗ್ತಾರೆ, ಹೀಗೆ ಹಲವಾರು ಬೆಟ್ಟಿಂಗ್ಗಳನ್ನು ಅದರಲ್ಲಿ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೂ ಕೂಡ ದುಡ್ಡನ್ನು ಹಾಕ್ತಾರೆ. ಬೆಟ್ಟಿಂಗು ಅಂತ ಬಂದಾಗ ಎಲ್ಲರೂ ಅಂದ್ಕೊಳ್ತಾರೆ, ಓ ಆನ್ಲೈನ್ ಬೆಟ್ಟಿಂಗ್ ಅಲ್ವಾ, ಸರಿ ಬಿಡು, ಯಾರಿಗನ್ನ ಹೇಳಿದ್ರೆ ಸರ್ವರ್ ಡೌನ್ ಮಾಡ್ತಾರೆ ಅಥವಾ ಪೊಲೀಸ್ ಅವ್ರಿಗೆ ಹೇಳಿದ ತಕ್ಷಣ ಅದನ್ನು ಅವರು ಕಟ್ ಆಫ್ ಮಾಡಿಬಿಡ್ತಾರೆ, ಆನ್ಲೈನ್ ಬೆಟ್ಟಿಂಗನ್ನು ನಿಲ್ಲಿಸ್ಬೋದು, IPLಂದ ದುಡ್ಡು ಯಾರು ಕಳ್ಕೊತಾ ಇದ್ದಾರೋ ಅವರೂ ಕೂಡ ನಿಲ್ಲಿಸ್ಬಿಡ್ಬೋದು ಅಂತ ಸುಮಾರು ಜನ ಯೋಚನೆ ಮಾಡ್ತಾರೆ. ಆದರೂ ಅದು ಅಷ್ಟು ಸುಲಭವಾಗೇ ಇಲ್ಲ. ಯಾಕೆಂತಂದರೆ ಬೆಟ್ಟಿಂಗು ಅಂತ ಬಂದಾಗ IPL ಬೆಟ್ಟಿಂಗ್ ಆಗಿರ್ಬೋದು ಅಥವಾ ಆನ್ಲೈನ್ ಬೆಟ್ಟಿಂಗ್ಗಳಾಗಿರ್ಬೋದು, ಯಾವುದೂ ನಮಗೆ ಬ್ಯಾಂಕಿನ ಅಕೌಂಟ್ಗಳ ಮೂಲಕ ನಡೀತಾ ಇಲ್ಲ, ಎಲ್ಲ ಕ್ಯಾಶ್ ಟ್ರಾನ್ಸಾಕ್ಷನ್ ಮೂಲಕ ನಡೀತಾ ಇದೆ. ಅಂದರೆ ಇಡೀ ಭಾರತದಲ್ಲಿ ಬೆಟ್ಟಿಂಗ್ಗಳು ಅಂತ ಬಂದಾಗ ಎಲ್ಲ ಒಂದೇ ಈ ಬುಕ್ಕಿಂಗ್ ಏಜೆಂಟ್ಸ್ ಅಂತ ನಾವೇನು ಕರಿತೀವಿ, ಬುಕ್ಕಿಗಳು ಅಂತ ಏನು ಕರೀತಾರೆ, ಅವ್ರಗಳ ಮೂಲಕನೇ ಆಗ್ತಾ ಇರೋದು. ಯಾಕೆ ಅಂತಂದರೆ ಬುಕ್ಕಿಗಳು ಅಥವಾ ಏಜೆಂಟ್ಗಳು ಅಂತ ನಾವು ಯಾರನ್ನು ನೋಡ್ತೀವಿ, ಅವರು ದುಡ್ಡನ್ನು ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ಅವ್ರ ಕ್ಲೈಂಟ್ಸ್ನ ಮೂಲಕ. ಅವರು ಬಹುಶಃ ಇಲ್ಲ, ಇದು ಒಂದು 8-10 ಲಕ್ಷ ಆಗುತ್ತೆ ಅಥವಾ 20 ಲಕ್ಷ ಆಗುತ್ತೆ, ನನಗೆ ಇದ್ರ ಕೆಪಾಸಿಟಿ ಇದೆ, ನಾನು ಬೇರೆ ಅಂದರೆ ಅವ್ರಿಗಿನ್ನ ಟೀಮ್ಗಳನ್ನ ಮಾಡ್ಕೊಂಡಿರ್ತಾರೆ ಲೆವೆಲ್ ವೈಸು. ಅಪ್ಪರ್ ಲೆವೆಲ್ ಅಂತ ಕರೀತಾರೆ. ಅಪ್ಪರ್ ಲೆವೆಲ್ಗೆ ನಾನು ಲೋಡ್ ಮಾಡೋದೇ ಬೇಕಾಗಲ್ಲ ದುಡ್ಡು, ನಾನು ಇಲ್ಲೇನೆ ಅವರಿಗೆ ಕೊಟ್ಬಿಡ್ಬೋದು ಅಂತ ಅನ್ನಿಸ್ದಾಗ ಅವ್ರ ಹತ್ರನೇ ದುಡ್ಡು ಇಟ್ಕೊಳ್ತಾರೆ. ಇಲ್ಲ, ಇದು ಯಾಕೋ ಸ್ವಲ್ಪ ಕೋಟ್ಯಾಂತರ ರೂಪಾಯಿಗೆ ಹೋಗ್ತಾ ಇದೆ, ನನಗೆ ಇದರ ಲೋಡನ್ನ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ ಅಂತ ಬಂದಾಗ ಅವರು ಹೈಯರ್ ಲೆವೆಲ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಅವ್ರ ಪರ್ಸೆಂಟೇಜನ್ನು ಅದನ್ನು ಹಿಡ್ಕೊಳ್ತಾರೆ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಂದು ದುಡ್ಡಿನಲ್ಲೇ ಹರಿದಾಡ್ತಾ ಇರೋದ್ರಿಂದ ಬಹಳ ಕಷ್ಟ ಆಗ್ತಾ ಇರೋದೇನು ಅಂತಂದರೆ ಯಾರು ದುಡ್ಡು ಇಸ್ಕೊಳ್ತಾ ಇದ್ದಾರೆ, ಯಾರು ಆಡ್ತಾ ಇದ್ದಾರೆ, ಯಾರು ಆಡ್ತಾ ಇಲ್ಲ, ಇದನ್ನು ಕಂಡುಹಿಡಿಯೋದು ಕಷ್ಟ ಆಗ್ತಾ ಇದೆ. ಏಜೆಂಟ್ಗಳು ಅಥವಾ ಬುಕ್ಕಿಗಳು ಅಂತ ಕೇಳಿದಾಗ ಅವ್ರು ನಮ್ಮ ಸುತ್ತಮುತ್ತನೇ ಇರ್ಬೋದು, ಅದು ಯಾರು ಬೇಕಾರಾಗಿರ್ಬೋದು. ಯಾರು ನಾನು ಬುಕ್ಕಿ ಅಂತ ಹೇಳಿ ಎಲ್ಲೂ ಅಡ್ವರ್ಟೈಸ್ ಮಾಡ್ಕೊಳ್ಳಲ್ಲ ಅಥವಾ ನಿಮಗೆ ನಿಮ್ಮ ಸೋಷಿಯಲ್ ನೆಟ್ವರ್ಕ್ಗಳಲ್ಲಿ ಹಾಕ್ಕೊಳ್ಳಲ್ಲ. ಇದ್ರದ್ದೇ ಆದ ನೆಟ್ವರ್ಕ್ ಇದೆ. ಇದು ಬಿಗ್ಗೆಸ್ಟ್ ನೆಟ್ವರ್ಕ್ ಅಂತಲೇ ಕರಿಬೋದು. ಏಕೆಂದರೆ ನಾವು ಆನ್ಲೈನ್ ನೆಟ್ವರ್ಕ್ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ಮಟ್ಕ ಅಂತ ಬರ್ತಾ ಇತ್ತು, ಈಗಲೂ ಒಂದಷ್ಟು ಕಡೆ ನಡೀತಾ ಇದೆ. ಮಟ್ಕಾ ನೆಟ್ವರ್ಕ್ ಎಷ್ಟು ಸ್ಟ್ರಾಂಗ್ ಆಗಿತ್ತೋ ಇವತ್ತು ಈ IPL ಅಥವಾ ಆನ್ಲೈನ್ ಬೆಟ್ಟಿಂಗ್ ನೆಟ್ವರ್ಕು ಅಷ್ಟೇ ಸ್ಟ್ರಾಂಗ್ ಆಗಿದೆ. ಏಕೆಂದರೆ ಒಂದು ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿ ಎಷ್ಟು ಜನ ಆಡಿದ್ದಾರೆ, ಅದರ ಲೋಡ್ ಎಷ್ಟಿದೆ, ಹಾಗೆ ಮುಂಬೈಯಲ್ಲಿ ಇವತ್ತು ಯಾರು ಆಡಿದ್ದಾರೆ, ಮುಂಬೈ ಅಂಧೇರಿ ವೆಸ್ಟ್ ಆಗಿರ್ಬೋದು, ಈಸ್ಟ್ ಆಗಿರ್ಬೋದು, ಅಲ್ಲಿ ಎಷ್ಟು ಲೋಡ್ ಇದೆ, ಗೋವಾದಲ್ಲಾಗಿರಬಹುದು ಅಲ್ಲೆಷ್ಟು ಲೋಡ್ ಇದೆ, ಇದು ಎಲ್ಲದರ ಬಗ್ಗೆ ಅವರಿಗೆ ಒಂದು ಮಾಹಿತಿ ಇರುತ್ತೆ. ಹಾಗೆಯೇ ಎಲ್ಲಿ ಇದನ್ನು ಕಟ್ ಮಾಡಬೇಕು, ಯಾರಿಗೆ ಕೊಡಬೇಕು, ಯಾರಿಗೆ ಅಪ್ಲೋಡ್ ಮಾಡಬೇಕು, ಎಲ್ಲ ಮಾಹಿತಿನೂ ಇರುತ್ತೆ. ಆದರೆ ಎಲ್ಲೂ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ನಡೆದಿರಲ್ಲ ಅಥವಾ ಆನ್ಲೈನಲ್ಲಿ ವಾಟ್ಸಪ್ಪಲ್ಲಿ ಚಾಟ್ ಮಾಡಿರಲ್ಲ, ಆದರೆ ನೆಟ್ವರ್ಕ್ ಮಾತ್ರ ಸ್ಟ್ರಾಂಗ್ ಆಗಿದೆ. ಹೀಗಿರುವಾಗ ಹೇಗೆ ಹಿಡಿಯೋದು ಒಂದು ಪ್ರಶ್ನೆ. ಎರಡನೇದು, ಆಡ್ತಾ ಇರೋರು ದುಡ್ಡನ್ನು ಕಳ್ಕೋತಾರಾ ಅಥವಾ ದುಡ್ಡು ಮಾಡ್ತಾ ಇದ್ದಾರಾ ಅಂತ ಸಾಕಷ್ಟು ಜನಕ್ಕೆ ಮನಸ್ಸಲ್ಲಿದೆ. ಖಂಡಿತವಾಗ್ಲೂ ಹೇಳ್ತೀನಿ, 10 ರೂಪಾಯಿ ಆಡಿದಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ 1:80 ಕೊಡ್ತಾರೆ ಅವರು.
10 ರೂಪಾಯಿ ಆಡಿದಾಗ 800 ರೂಪಾಯಿ ಬರುತ್ತೆ, ಅಂದರೆ 1 ರೂಪಾಯಿ ಆಡಿದಾಗ 80 ರೂಪಾಯಿ ಬರುತ್ತೆ ಅನ್ನೋ ಖುಷಿನಲ್ಲಿ ಇವತ್ತು 1000 ರೂಪಾಯಿ ಆಡಿ 80,000 ಗೆದ್ದಿದಾಗ ನಾಳೆ ಬೆಳಗ್ಗೆ 80,000 ಹಾಕ್ಬಿಡ್ತೀನಿ ನಾನು, 80,000ಕ್ಕೆ ಇಂಟು 80 ಬಂದ್ಬಿಡುತ್ತೆ ನನಗೆ ಅಂತ ಹೋಗ್ತಾರೆ. 2ನೇ ಸತಿ ಗೆದ್ದಿರ್ತಾರೆ. ಎಲ್ಲಿಗೆ ಮನುಷ್ಯನ ಒಂದು ಯೋಚನೆ ಹೋಗುತ್ತೆ ಅಂದರೆ, ಸರಿ ಬಿಡು, ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಒಡವೆ ಎಲ್ಲ ಇಟ್ಬಿಟ್ಟು ಒಂದು 10 ಲಕ್ಷ ಒಟ್ಟಿಗೆ ಹಾಕ್ಬಿಡ್ತೀನಿ. ಆ 10 ಲಕ್ಷ ಆಡಿದಾಗ ದುಡ್ಡು ಬರಲ್ಲ. ಮನೆ ಅಡ ಇಟ್ಟು ಆಡ್ಬಿಡ್ತೀನಿ, ಏಕೆಂತಂದರೆ ಮನೆ ಅಡ ಇಟ್ಟು ಆಡ್ಬಿಟ್ರೆ ನನ್ನ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗೋಗುತ್ತೆ, ಏಕೆಂದರೆ ಕೋಟ್ಯಾಂತರ ರೂಪಾಯಿ ಒಂದೇ ದಿನದಲ್ಲಿ ಬರುತ್ತೆ ಅಂತ ನೋಡ್ತಾರೆ. ಅದು ಆಗಲ್ಲ. ಯಾಕೆ ಅಂತಂದರೆ ಸಾಕಷ್ಟು ಅಂಡರ್ಸ್ಟ್ಯಾಂಡಿಂಗ್ಗಳಿರುತ್ತೆ. ಯಾವಾಗ ಫಾರ್ ಎಕ್ಸಾಂಪಲ್ಲು ಕಸಿನೋನಲ್ಲೂ ಇದೇ ಮೆಥಡ್ ಫಾಲೋ ಮಾಡ್ತಾರೆ. ಈಗ ಇದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಾರೆ. ಒಂದೇ ನಂಬರ್ ಮೇಲೆ ರೂಲೆಟ್ ಬಾಕ್ಸಲ್ಲಿ ಒಂದೇ ನಂಬರ್ ಮೇಲೆ ಲೋಡ್ ಜಾಸ್ತಿ ಇದ್ದಾಗ ಆ ನಂಬರ್ ಹೊಡೆಯೋದೇ ಇಲ್ಲ ಇವತ್ತು. ಇದು ಅದೇ ಥರ ಆಗುತ್ತೆ. ಯಾವಾಗ ಒಂದು ಜಾಗದಲ್ಲಿ ಲೋಡ್ ಜಾಸ್ತಿ ಇದೆ, ಅಂದರೆ ಇವಾಗ ಮಲ್ಲೇಶ್ವರದಿಂದ ತುಂಬ ಆಡಿದ್ದಾರೆ ಅಂತಂದರೆ ಮಲ್ಲೇಶ್ವರದಿಂದ ಆಡಿರೋರ ಆಪ್ಷನ್ಸ್ ಏನಿರುತ್ತೆ ಅದು ಬರೋದೇ ಇಲ್ಲ ಅವ್ರಿಗೆ. ಸೊ ಈ ರೀತಿ ಮ್ಯಾನಿಪ್ಯುಲೇಷನ್ ಜಾಸ್ತಿ ನಡೀತಾ ಇರುತ್ತೆ. ಅದು ಕ್ರಿಕೆಟ್ ಆಡ್ತಾ ಇರೋರಿಂದನೂ ಇರಬಹುದು, ಅಥವಾ ಆಡಿಸ್ತಾ ಇರೋರಿಂದ ಇರ್ಬೋದು, ಬುಕ್ಕಿಗಳಿರ್ಬೋದು, ಯಾರು ಬೇಕಾರಾಗಿರ್ಬೋದು. ಎಲ್ಲ ಮ್ಯಾನಿಪ್ಯುಲೇಟೆಡ್ ಆಗಿ ಒಂದು ಬಿಸ್ನೆಸ್ ಥರ ಟ್ರೀಟ್ ಮಾಡ್ತಾರೆ. ಇದನ್ನು ಲಕ್ಕಿ ಡ್ರಾ ಥರ ಟ್ರೀಟ್ ಮಾಡಲ್ಲ. ಸೊ ಹಾಗಾಗಿ ಜನ ಅರ್ಥ ಮಾಡ್ಕೋಬೇಕಾಗಿರೋದು, ದುಡ್ಡು ಹಾಕಿರೋದು ಬರುತ್ತಾ ಅಂದರೆ ಬರಲ್ಲ. ಎರಡನೇದು, ಮ್ಯಾನಿಪ್ಯುಲೇಷನ್ ಎಲ್ಲಾಗುತ್ತೆ ಅಂತ ಕೇಳಿದ್ರೆ ಎಲ್ಲ ಭಾಗದಲ್ಲೂ ನಡೆಯುತ್ತೆ. ಅಂದರೆ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡೋರ ಜೊತೆ ಆಗಿರ್ಬೋದು, ಟೀಮ್ಗಳ ಜೊತೆ ಆಗಿರ್ಬೋದು, ದೊಡ್ಡ ದೊಡ್ಡ ನಂಬರ್ಗಳಲ್ಲೇ ಆಗುತ್ತೆ, ಕೋಟ್ಯಾಂತರ ರೂಪಾಯಿನಲ್ಲೇ ಆಗುತ್ತೆ ಇದು. ಸೊ ಹಾಗಾಗಿ ತಪ್ಪಿಸೋದು ಬಹಳ ಕಷ್ಟ ಇದೆ, ಟ್ರ್ಯಾಕ್ ಮಾಡೋದು ಕಷ್ಟ ಇದೆ, ಪೊಲೀಸ್ ಅವ್ರಿಗೆ ಚಾಲೆಂಜಸ್ ಇದೆ. ಹಾಗೆಯೇ ಶಿಕ್ಷೆ ಏನಿದೆ ಅಂತ ಕೇಳ್ತಾರೆ. ಶಿಕ್ಷೆ ಏನಿದೆ ಅಂತ ಕೇಳಿದಾಗ IPC ಸೆಕ್ಷನಲ್ಲಾಗಲಿ, ಅಥವಾ ನಾವು ಸೈಬರ್ ಲಾ ಕೆಳಗಡೆ ತೊಗೊಳ್ತೀವಿ ಅಂತ ಆಗಲಿ, IT ಲಾ ಕೆಳಗಡೆ ಆಗಲಿ ಸ್ಟ್ರಿಂಜೆಂಟ್ ಲಾ ನಮ್ಗೆ ಯಾವುದೂ ಇಲ್ಲ ಇನ್ನೂ. ಏಕೆಂದರೆ ಭಾರತದಲ್ಲಿ ಆಡಬಾರ್ದು ಆನ್ಲೈನ್ ಬೆಟ್ಟಿಂಗ್ ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಲಂಡನ್ದು ಆನ್ಲೈನ್ ಬೆಟ್ಟಿಂಗ್ ಇದೆ, ಅದರಲ್ಲಿ ಆಡ್ತಾರೆ. UK ಬೆಟ್ಟಿಂಗ್ ಇದೆ, ಅದರಲ್ಲಿ ಆಡ್ತಾರೆ. ಸೊ ಆವಾಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮಗೆ ಲಾಗಳು ಹ್ಯಾಂಡ್ಲ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ನೋಡ್ತಾ ಹೋದಾಗ ಅಪರಾಧಗಳನ್ನು ಮಾಡೋದಕ್ಕೆ ಹಾದಿ ಎಷ್ಟು ಬೇಕೋ ಅದೆಷ್ಟು ಓಪನ್ ಆಗಿದೆ ಇವತ್ತು. ಆದರೆ ತಡೆಯೋದಕ್ಕೆ ನಾವು ಸರ್ಕಾರದಿಂದ ಕೇಳ್ಕೊಳ್ಳೋದೇನು ಅಂದರೆ, ದಯವಿಟ್ಟು ಇದಕ್ಕೆ ಬೇಕಾದ ಸರಿಯಾದ ಮೆಷರ್ಸ್ನ ತಗೊಳ್ಬೇಕಿವತ್ತು. ಬೆಟ್ಟಿಂಗ್ ಅನ್ನೋದು ಮನೆ ಹಾಳು ಮಾಡೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತಾ ಇದೆ. ಅಂದರೆ ಆಡ್ತಿರೋರು ಎಲ್ಲರೂ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ನಾವೇನು ಕರಿತೀವಿ, ಭಾರತದಲ್ಲಿ 80% ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಾವಿರೋರು. ಎಲ್ಲರೂ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಆಡ್ತಾ ಇರೋರು ಏನಾಗ್ತಿದೆ ಅಂದರೆ, ಅವ್ರ ದುಡ್ಡನ್ನು ಕಳ್ಕೊಂಡು ಸಾವಿಗೆ ಶರಣಾಗ್ತಾ ಇದ್ದಾರೆ, ಅಥವಾ ಬೇರೆ ಯಾವುದೋ ರಾಂಗ್ ಡಿಸಿಷನ್ಗೆ ಶರಣಾಗ್ತಾ ಇದ್ದಾರೆ. ಮದುವೆನಲ್ಲಿ ಗಂಡ ಹೆಂಡತಿ ಮಧ್ಯೆ ಜಗಳ ಬರ್ತಾ ಇದೆ, ಮಕ್ಕಳಿಗೆ ರಾಂಗ್ ರೋಲ್ ಮಾಡಲಾಗ್ತಾ ಇದ್ದಾರೆ ತಂದೆಯಂದರು. ಬರೀ ಗಂಡಸರೇ ಎಲ್ಲ, ಈಗಿನ ಕಾಲದಲ್ಲಿ ನಾವು ನೋಡ್ತಾ ಇರುವಾಗ ಸಾಕಷ್ಟು ಹೆಣ್ಣುಮಕ್ಕಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಏಕೆಂದರೆ ದುಡ್ಡು ಡಬಲ್ ಆಗೋಗುತ್ತೆ, ಇಂಟು 80 ಆಗುತ್ತೆ. ಈ ಆಸೆ ಮೇಲೆ ಅವರು ಕೂಡ ಈ ಆನ್ಲೈನ್ ಬೆಟ್ಟಿಂಗಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಇದು ನಮ್ಮ ಸಂಸ್ಕೃತಿ ಅಲ್ಲ. ಭಾರತದ ಸಂಸ್ಕೃತಿನಲ್ಲಿ ಹೆಣ್ಮಕ್ಳಿಗೆ ಒಂದು ಅಗ್ರಸ್ಥಾನ ಕೊಟ್ಟಿದ್ದಾರೆ ಅವ್ರಿಗೆ. ಆ ಅಗ್ರಸ್ಥಾನದಲ್ಲಿ ಇಟ್ಟಿರುವಂತಹ ಹೆಣ್ಮಕ್ಳು ಈ ರೀತಿ ಬೆಳೀತಾ ಹೋದರೆ ಕಷ್ಟ ಆಗುತ್ತೆ. ಸೊ ಇದೆಲ್ಲವನ್ನ ನೋಡಿದಾಗ ಆನ್ಲೈನ್ ಬೆಟ್ಟಿಂಗ್ ಆಗಲಿ ಅಥವಾ IPL ಬೆಟ್ಟಿಂಗ್ ಆಗಲಿ ನಾವು ನೋಡ್ತಾ ಹೋದರೆ, ಒಂದು ಕ್ರಿಕೆಟ್ ಆಡಿದ್ರೂ ಬೆಟ್ಟಿಂಗ್ ಬಂದಿರುತ್ತೆ, ಅಲ್ಲಿ ಒಂದು ಎಲೆಕ್ಷನ್ ಆದರೆ ಬೆಟ್ಟಿಂಗ್ ಬಂದಿರುತ್ತೆ, ಯಾವುದೋ ಒಂದು ಸಂಘದ ಎಲೆಕ್ಷನ್ನು ಅದಕ್ಕೂ ಒಂದು ಬೆಟ್ಟಿಂಗ್ ಕಟ್ಟಿರ್ತಾರೆ, ಅಥವಾ ನಾಳೆ ದಿನ ಇನ್ಯಾವುದೋ ಒಂದು ಫಂಕ್ಷನ್ ನಡೀತಾ ಇದೆ ಅಲ್ಲಿ, ಅಲ್ಲೂ ಒಂದು ಬೆಟ್ಟಿಂಗು. ಈ ರೀತಿ ಪ್ರತಿಯೊಂದಕ್ಕೂ ಬೆಟ್ಟಿಂಗ್ನ ಅಟ್ಯಾಚ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ದುಡ್ಡು ಸರ್ಕಾರದ ಕಣ್ಣಿಗೆ ಬೀಳ್ತಾ ಇಲ್ಲ. ಸರ್ಕಾರದ ಕಣ್ಣಿಗೆ ಬೀಳದೇ ಇರೋದ್ರಿಂದ ವಿತೌಟ್ ಟ್ಯಾಕ್ಸ್ ಹೋಗ್ತಾ ಇದೆ. ಟ್ಯಾಕ್ಸಿಂದ ಬರಬೇಕಾಗಿರುವಂತಹ ದುಡ್ಡು ಕೂಡ ನಮ್ಮ ಕಣ್ಮರೆ ಆಗ್ತಿದೆ. ಅಂದರೆ ಅದು ಬ್ಲ್ಯಾಕ್ ಮನಿ ಆಗಿ ಕನ್ವರ್ಟ್ ಆಗ್ತಾ ಇದೆ. ಈ ಬ್ಲ್ಯಾಕ್ ಮನಿ ಟೆರರಿಸಮ್ ಹೋಗೋದಕ್ಕೂ ಆಪ್ಷನ್ಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಇದ್ರ ಬಗ್ಗೆ ಸರ್ಕಾರನೂ ಬೇಕಾಗಿರುವಂತಹ ಮೆಷರ್ಸ್ನ ತಗೋಬೇಕು, ಹಾಗೆ ನಮ್ಮ ಜನ ಕೂಡ ಎಚ್ಚೆತ್ಕೊಳ್ಬೇಕು. ಎಸ್ ಮೇಡಮ್, ಇನ್ನು ಆನ್ಲೈನ್ ಬೆಟ್ಟಿಂಗ್ ಆಡುವಂಥದ್ದು ಒಂದು ಕಡೆ ಹಣ ಮಾಡ್ಲಿಕ್ಕಾದ್ರೆ, ಇನ್ನು ಇವತ್ತಿನ ಯೂಸ್ ನೀವು ಹೇಳದ ಹಾಗೆ ಹುಡುಗಿಯರು ಕೂಡ ಹುಡುಗರು ಎಲ್ಲರೂ ಕೂಡ ಕ್ರೇಜಿಗೆ ಆಡ್ತಾರೆ. ಅದರಿಂದ ಹೆಂಗೆ ಹೊರಗೆ ಬರಬೇಕು? ಈಗ ಒಂದಷ್ಟು ಏನು ಜಾಹೀರಾತುಗಳು ಕೂಡ ಕೊಡುವಂಥದ್ದು ಕಡಿಮೆ ಆಗಿದೆ, ಆದರೆ ನೀವು ಹೇಳದಾಗೆ ಬೇರೆ ಬೇರೆ ಮಾರ್ಗಗಳಲ್ಲೂ ಈಗ ಆಡ್ತಾ ಇದ್ದಾರೆ. ಅವ್ರಿಗೆ ಏನು ಹೇಳ್ತೀರಾ ಅಂತ? ಮೊದಲನೇದು, ನಿಮಗೆ ಗೊತ್ತಿರೋ ಹಾಗೆ ಈಗ ರೀಲ್ಸ್ ಸ್ಟಾರ್ ಅಂತ ಕರೀತಾರೆ, ಇನ್ಫ್ಲೂಯೆನ್ಸರ್ಸ್ ಅಂತ ಕರೀತಾರೆ. ಇವರೆಲ್ಲ ಏನು ಅಂತಂದರೆ, ತಮ್ಮದೇ ಆದ ಅಕೌಂಟಲ್ಲಿ ನನಗೆ 5 ಲಕ್ಷ ಜನ ಫಾಲೋವರ್ ಇದ್ದಾರೆ, 10 ಲಕ್ಷ ಜನ ಫಾಲೋವರ್ ಇದ್ದಾರೆ, ನಾನು ಯಾವುದನ್ನು ಬೇಕಾದ್ರೂ ಅಡ್ವರ್ಟೈಸ್ ಮಾಡ್ತೀನಿ, ಆರ್ಗ್ಯಾನಿಕ್ ಟ್ರಾಫಿಕ್ ಇದೆ ನನಗೆ ಅಂತ ಹೇಳ್ಕೊಳ್ತಾರೆ. ಅವ್ರುಗಳು ಈ ನಡುವೆ ನಾವು ನೋಡ್ದಂಗೆ ಈ ಕ್ರಿಕೆಟು ಮತ್ತು IPL ಬೆಟ್ಟಿಂಗ್ನ ಪ್ರಮೋಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಅವರಿಗೆ ದುಡ್ಡು ಬರುತ್ತೆ ನಿಜ, ಆದರೆ ಅವ್ರು ಮಾಡ್ತಾ ಇರೋದು ಏನು ಅಂದರೆ, ವಿಷಾನ ನಾನು ಮಾರಿ ದುಡ್ಡು ಬರ್ತಾ ಇದೆ ಅಂತ ನೋಡ್ದಂಗೆ ಆಗ್ತಾ ಇದೆ ಈಗ. ಸೊ ಈ ರೀಲ್ ಸೆಲೆಬ್ರಿಟೀಸ್ ಅಂತ ಕರಿತಿರೋ ಅಥವಾ ಇನ್ಫ್ಲೂಯೆನ್ಸರ್ ಅಂತ ಕರಿತಿರೋ ಯಾರೇ ಆಗಲಿ, ದಯವಿಟ್ಟು ಇದನ್ನು ನಿಲ್ಲಿಸಬೇಕು. ಏಕೆಂದರೆ ನೀವು ಹೇಳ್ತಾ ಇರೋದು ನಿಮ್ಮ ಮನೆ ಮಠ ಮಾರಿಬಿಟ್ಟು ಕ್ರಿಕೆಟಿಗೆ ಹಾಕಿ ನಿಮಗೆ ದುಡ್ಡು ಬರುತ್ತೆ ಅಥವಾ ಬೆಟ್ಟಿಂಗ್ ಹಾಕಿ ದುಡ್ಡು ಬರುತ್ತೆ ಅಂತ, ಅದು ಸುಳ್ಳು. ಎರಡನೇದು, ನೀವು ಸೋಷಿಯಲ್ ನೆಟ್ವರ್ಕಲ್ಲಿ ಒಂದು ಸೋಷಿಯಲ್ ಎಥಿಕ್ಸ್ ಅಂತ ಏನಿರುತ್ತೆ, ಅಥವಾ ಸೈಬರ್ ಎಥಿಕ್ಸ್ ಅಂತ ನಾವೇನು ಕರಿತೀವಿ, ಅದನ್ನು ನೀವು ಫಾಲೋ ಮಾಡ್ತಾ ಇಲ್ಲ.
ಎಥಿಕ್ಸ್ ಅಂತಂದರೆ ನಿಯತ್ತು ಅಂತ ಕನ್ನಡದಲ್ಲಿ ನಾವು ಹೇಳ್ತೀವಿ. ನಾವು ಇನ್ನೊಬ್ಬರಿಗೆ ಏನಾದರೂ ಹೇಳ್ತಾ ಇದೀವಿ ಅಂದರೆ ಒಳ್ಳೇದನ್ನು ಹೇಳಬೇಕು. ನೀವು ಮನೆ ಹಾಳು ಮಾಡ್ಕೊಳ್ಳೋದಕ್ಕೆ ಏನು ಸಾಧ್ಯ ಅದನ್ನು ನಾನು ಹೇಳ್ತೀನಿ ಅಂದರೆ ಖಂಡಿತವಾಗ್ಲೂ ಅದನ್ನು ನಿಲ್ಲಿಸಬೇಕು. ಸರ್ಕಾರ ಇದಕ್ಕೆ ಸರಿಯಾದ ಕ್ರಮವನ್ನು ಈಗಾಗಲೇ ತಗೊಳ್ತಾ ಇದ್ದಾರೆ. ಸೈಬರ್ ಪೊಲೀಸವರು ಅವ್ರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಅದು ನಮ್ಮ ರೆಗ್ಯುಲರ್ ಸೆಲೆಬ್ರಿಟೀಸ್ ಆಗಿರಬಹುದು ಅಥವಾ ಈ ರೀಲ್ನಲ್ಲಿ ಇನ್ಫ್ಲೂಯೆನ್ಸರ್ಸ್ ಅಂತ ಏನು ಕರಿತೀವಿ ಅವರಾಗಿರ್ಬೋದು. ದಯವಿಟ್ಟು ಇದನ್ನು ಕಮ್ಮಿ ಮಾಡಿ. ಹಾಗೆಯೇ ಈ ಯೂತ್ಗಳು ಇದಕ್ಕೆ ಯಾಕೆ ಮಾರು ಹೋಗ್ತಾ ಇದ್ದಾರೆ ಅಂತಂದರೆ, ಒಂದು ಇನ್ಸ್ಟೆಂಟ್ ಆಗಿ ದುಡ್ಡು ಬರುತ್ತೆ. ಎರಡನೇದು, ಈಗ ಎಲ್ಲರೂ ಸೈಬರ್ ಪ್ರಪಂಚಕ್ಕೆ ಅಂಟ್ಕೊಂಡು ಕೂತ್ಕೊಂಡು ಬಿಟ್ಟಿದ್ದೀವಿ. ಎಲ್ಲ ಫೋನಲ್ಲಿ ಆಗಬೇಕು, ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಬೇಕು, ನನಗೆ ಸೈಬರ್ ಸ್ಪೇಸ್ನಲ್ಲಿ ಆಗಬೇಕು, ಡಿಜಿಟಲ್ ವರ್ಲ್ಡಲ್ಲಿ ಆಗಬೇಕು ಅಂತ. ದಯವಿಟ್ಟು ಅದರಿಂದ ಆಚೆ ಬನ್ನಿ. ಏಕೆಂದರೆ ಒಂದು ಮನುಷ್ಯ ಜನ್ಮನ ತಾಳಿದ್ದೀವಿ ನಾವು. ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು. ಅಂದರೆ ಹೊರಗಡೆ ಓಡಾಡಬೇಕು, ಕೈ ತುಂಬ ಕೆಲಸ ಮಾಡಬೇಕು, ನಾವು ಬಾಯಿ ತುಂಬ ಮಾತಾಡಬೇಕು, ಜನರ ಜೊತೆ ಬೆರೀಬೇಕು. ಸೈಬರ್ ಪ್ರಪಂಚದಲ್ಲೇ ಇದ್ದು ಅಲ್ಲಿ ಆಗ್ತಾ ಇರುವಂತಹ ಅಪರಾಧಗಳಿಗೆ ನಾವು ಕೈ ಜೋಡಿಸಬಾರ್ದು. ಸೊ ಹಾಗಾಗಿ ಯೂತ್ಗಳು ಕೂಡ ಇವಾಗ ಯಾರೇ ಯೂತನ್ನು ನೋಡಿದ್ರು ನಾನು ಇದನ್ನೇ ಸಜೆಸ್ಟ್ ಮಾಡ್ತೀನಿ. ಬೆಟ್ಟಿಂಗ್ ಅನ್ನೋದು ಖಂಡಿತವಾಗ್ಲೂ ನಿಮಗೆ ಶೋಭೆ ತರಲ್ಲ. ಎರಡನೇದು, ನಮ್ಮ ಯುವಕರು ಈ ದಾರಿ ಹಿಡಿದುಬಿಟ್ರೆ ಮುಂದಿನ ದಿನಗಳಲ್ಲಿ ಭಾರತ ಯಾವ ದಿಕ್ಕಿಗೆ ತಿರ್ಕೊಳ್ಳುತ್ತೆ ಅನ್ನೋ ಅಂದಾಜೇ ಇಲ್ಲ ನಮಗೆ. ಸೊ ಹಾಗಾಗಿ ಯಾರೂ ಇದಕ್ಕೆ ಕುಮ್ಮಕ್ಕನ್ನು ಕೊಡಬೇಡಿ, ಸೊಪ್ಪು ಹಾಕಬೇಡಿ. ಹಾಗೆ ಹೆಣ್ಮಕ್ಳು ಯಾರಾದರೂ ಇದರಲ್ಲಿ ಸಿಕ್ಕಾಕೊಂಡಿದ್ರೆ ಅವರಿಗೆ ದಯವಿಟ್ಟು ತಿಳಿ ಹೇಳಿ ಮತ್ತು ಸರಿಯಾದ ದಾರಿಗೆ ತಗೊಂಡು ಬನ್ನಿ. ಇದಿಷ್ಟು ಸೈಬರ್ ಅಪರಾಧ ತಜ್ಞೆ ಶುಭ ಮಂಗಳ ಅವರ ಮಾತಾಗಿತ್ತು. ಯಾವುದೇ ಕಾರಣಕ್ಕೂ ಕೂಡ ಆನ್ಲೈನ್ ಬೆಟ್ಟಿಂಗಿಗೆ ಯುವಕರು ಬಲಿ ಆಗಬಾರ್ದು, ಅದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಅನ್ನುವಂತಹ ಮಾತು. ಹಾಗೆ ಸರ್ಕಾರನೂ ಕೂಡ ಮುನ್ನೆಚ್ಚರಿಕೆ ಕ್ರಮವನ್ನ ಮಾಡಬೇಕು, ಅದರ ವಿರುದ್ಧ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಮಾತನ್ನ ಸದ್ಯ ಶುಭ ಮಂಗಳ ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.